guys, welcome back to our YouTube channel. ಹೆಂಗದಿರೆಲ್ಲರೂ ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊಂತೀನಿ. ನಾವು ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಡೇ ಇನ್ ಮೈ ಲೈಫ್ ಅಂತ ಡೈಲಿ ಲಾಗ್ ಮಾಡಾಕ್ತೀನಿ. ಸೊ ಇವತ್ತು ಡ್ಯೂಟಿಗೆ ಹೋಗಿಲ್ಲ, ಬರೀ ಇವತ್ತಿನ ಡೇ ನನ್ನ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಆಲ್ರೆಡಿ ತಲೆಗೆಲ್ಲ ಆಯಿಲ್ ಹಾಕ್ಕೊಂಡಿನಿ, ಅವೆಲ್ಲ ಕೆಲಸ ಆಗೋದವು, ಕೆಲಸ ಮಾಡಬೇಕು. ಟಿಫಿನ್ಗೆ ಗೋಧಿ ಹಿಟ್ಟಿನ ದೋಸೆ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅವ್ರದ್ದು ಇವತ್ತು ಆಫ್ ಅಲ್ಲ, ಸ್ಯಾಟರ್ಡೆ ಸಂಡೇ. ಸೊ ಹಂಗಾಗಿ ಮೂವಿ ಸೊ ಬರೀ ಇವತ್ತಿನ ಡೇ ಅಂತ ತೋರಿಸ್ತೀನಿ. ಹೇಳಿದೆ ಅಲ್ಲ ಗೋಧಿ ಹಿಟ್ಟಿನ ದೋಸೆ ಮಾಡ್ತೀನಿ ಅಂತ. ಸೊ ಮಾಡಿದೆ, ಅವ್ರದ್ದು ನಾಷ್ಟ ಆಯಿತು. ಇವಾಗ ನಾನು ಮಾಡತ್ತೀನಿ. ನೆಕ್ಸ್ಟು ಬಟ್ಟೆ ಅದು ವಾಶ್ ಮಾಡಿ ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ. ಸ್ವಲ್ಪ ಕ್ಲೀನ್ ಮಾಡೋಣ, ಆಮೇಲೆ ನೋಡಬೇಕು ರೇಷನ್ ಅದು ತೊಗೊಂಬರೋಕೆ ಹೋಗ್ಬೇಕು ಏನೋ ಕೇಳ್ತೀನಿ. ಗಾಡಿ ಇಲ್ಲ, ಸರ್ವಿಸಿಗೆ ಬಿಟ್ಟಾರ. ಸೊ ಹಾಗಾಗಿ ನೋಡೋಣ. ನಾಷ್ಟ ಮಾಡಿದೆ. ಇವಾಗ ಇಲ್ಲೆಲ್ಲ ಸೋಫಾ ಅದೆಲ್ಲ ಸರಿಸ್ಕೊಂಡಿನಿ. ಇವಾಗ ಅಲ್ಲಿಗೆಲ್ಲ ಧೂಳು ಎಲ್ಲ ಹೊಡ್ಕೋಬೇಕು. ನಮ್ಮದು ಫ್ರೇಮ್ ಐತಲ್ಲ, ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೀನಿ. ಸೊ ಇಲ್ಲಿ ಹಾಕೋಣ, ಸ್ವಲ್ಪ ಚೇಂಜಸ್ ಮಾಡೋಣ. ಚೇಂಜಸ್ ಅಂದರೆ ಏನು ಮೇಕವರ್ ಏನೂ ಇಲ್ಲ, ಫೋಟೋ ಫ್ರೇಮ್ ಆಮೇಲೆ ಹಾಕಬೇಕು ಅಂತಂದು ಅಂಗಡಿಗೆ ಹೋಗೋಣ. ಸೊ ಬರ್ರಿ. ಇವತ್ತು ಯಾಕೆ ಡೀಪ್ ಕ್ಲೀನಿಂಗ್ ಅಂದ್ರೆ ಅವನು ಮನೆ ಒಳಗದಾನಲ್ಲ, ಸೊ ಹಾಗಾಗಿ ಹೆಲ್ಪ್ ಆಗ್ತೈತಿ ಮೇಲಿರೋ ಸಾಮಾನೆಲ್ಲ ತೆಗಿಯೋಕೆ ಅಂತಂದು ಇವತ್ತು ಡೀಪ್ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡೀನಿ. ಸೊ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಆಗಲ್ಲ ಹೇಳ್ದಂಗೆ ಅಂಗಡಿಗೆ ಹೋಗಿ ಬಂದ. ಫ್ರಿಜ್ ಎಲ್ಲ ಸರಿಸ್ಕೊಂಡು ಆ ಕಡೆ ಧೂಳ ಹೊಡ್ಕೊಂಡು ಅದರೊಳಗೆ ನೀರು ಮತ್ತು ಏನಾಗಿರುತ್ತದು ಅದನ್ನು ತೆಗೆದು ಸ್ಕ್ರೂ ಎಲ್ಲ ತೆಗೆದು ಕ್ಲೀನ್ ಅದನ್ನು ಮಾಡಿಕೊಂಡು ವಾಪಸ್ ತೊಳೆದು ಕೊಟ್ಟೆ. ಫಿಟ್ ಮಾಡತ್ತಾನ. ನೀರೆಲ್ಲ ಬಿದ್ದಿರುತ್ತೆ, ವೇಸ್ಟೇಜ್ ನೀರು. ಎ ಸಿ ಹಂಗೆ ಗೊತ್ತಾಗುತ್ತೆ ಹಂಗೆ. ಎ ಸಿ ನೀರು ಹೋಗಕ್ಕೆ ಮಾಡಿಬಿಟ್ಟಿರ್ತಾರೆ ಪೈಪ್, ಕೆಳಗೊಂದು ಪೈಪ್ ಬಿಟ್ಟಿರ್ತಾರೆ. ಜಾಸ್ತಿ ನೀರು ಒಳಗೆ ಜಾಸ್ತಿ ನೀರು ಆಗ್ತದ್ರೆ ಆಟೋಮೆಟಿಕ್ ತಾನ ಹೊರಗೆ ಬರುತ್ತೆ. ತುಂಬಿತ್ತು, ಅದು ಬಂದಾಗಿಂದ ಇವತ್ತು ತೆಗೆದಿತ್ತು ನೀರು. ಎಷ್ಟು ಅಲ್ಲೇ 6 ತಿಂಗಳು ಆತನ. ಇವತ್ತು ಎಲ್ಲ ತೆಗೆದು ಕ್ಲೀನ್ ಮಾಡಾತೈತಿ ನೋಡ್ರಿ. ಫ್ರಿಜ್ ಮಾತ್ರ ಮನೆ ಯಾವಾಗಲೂ ಕ್ಲೀನ್ ಮಾಡ್ಕೊತಿರ್ತೈತಿ. ನೀವು ಆಲ್ಮೋಸ್ಟ್ ನೋಡ್ದಂಗೆ ಒಂದು ವೀಕ್ ಆಫ್ ಇದ್ದಾಗ ಅದ ಅಲ್ಲ ಕೆಲಸ. ಸೊ ಮತ್ತು ಮನಿನ ಇವತ್ತು ಕ್ಲೀನ್ ಮಾಡತ್ತಾರಂತ ಅನ್ಕೋಬೇಡ್ರಿ, ಫ್ರಿಜ್ ಹೇಳಿದ್ದು. ಹ್ಯಾರಿ ಗೈಸ್, ಗುಡ್ ಈವ್ನಿಂಗ್. ಏನಪ್ಪ ಅಂತಂದ್ರೆ ಮಧ್ಯಾಹ್ನ ವೀಡಿಯೋ ಎಂಡ್ ಮಾಡಿದ್ದು ನಾನು ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಕೆಲಸದಾಗ ಇಬ್ಬರು ಬ್ಯುಸಿ ಆಗಿಬಿಟ್ವಿ, ವೀಡಿಯೋ ಮಾಡೋಕೆ ನೆನಪಾಗಲಿಲ್ಲ. ಸೊ ಹಾಗಾಗಿ ಅವನು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ಯಾನ. ನೋಡ್ರಿ, ಜಳಕಕ್ಕೆ ನೀರಿಟ್ಟು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ಯಾನ. ಸೊ ಇವಾಗ ಸ್ವಲ್ಪ ಎನರ್ಜಿಗೆ ಚಹಾ ಅದು ಕುಡಿದು ನೆಕ್ಸ್ಟ್ ಒಂದು ರೆಸಿಪಿ ಮಾಡ್ತೀನಿ. ಆ ರೆಸಿಪಿ ಮಾಡುವಾಗ ಏನೇನು ಹಾಕ್ತೀನಿ, ಅದು ಏನು ರೆಸಿಪಿ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇವಾಗ ಬಂದು ಚಹಾ ಇಟ್ಟಿನಿ ಆಲ್ರೆಡಿ. ಹಿಟ್ಟಿಗೆ ಏನೇನು ಹಾಕಿನಿ ಅಂತ ತೋರಿಸ್ತೀನಿ ಬರ್ರಿ. ಇದು ಗೋಧಿ ಹಿಟ್ಟು, ಚಪಾತಿ ಮಾಡ್ತೀವಲ್ಲ ಹಿಟ್ಟು, ಚಪಾತಿ ಹಿಟ್ಟು. ಸೊ ಇದಕ್ಕೆ 2 ಫುಲ್ ಹಣ್ಣಾಗಿರ್ತಾವಲ್ಲ ಬಾಳೆಹಣ್ಣು, ಪೂರ್ತಿ ಹಣ್ಣು ಅಂದ್ರೆ ಹಣ್ಣಲ್ಲ, ಕೆಟ್ಟೋಗಿರಬಾರ್ದು, ಒಂದು ಮೀಡಿಯಮ್ ಹಣ್ಣಾಗಿರುತ್ತಲ್ಲ ಅದು 2 ಬಾಳೆಹಣ್ಣು, ಜೀರಿಗೆ, ಉಪ್ಪು, ಆಮೇಲೆ ಸೋಡಾ ಪುಡಿ ಹಾಕಿ ಈ ಥರ ಕಲಿಸಿಟ್ಕೋಬೇಕು. ಮಾಮೂಲಿ ಚಪಾತಿ ಹಿಟ್ಟಿಂದು ವಡೆ ಮಾಡ್ತೀವಲ್ಲ ನಾವು, ಹಂಗೆ ಕಲಿಸಿಟ್ಕೊಂಡ್ರೆ ಕೈಲೇನೂ ಹಿಂಗೆ ತಟ್ಕೋಬೋದು, ಇಲ್ಲಾಂದ್ರೆ ಲಟ್ಟಿಸಿ ಮಾಡ್ಕೋಬೋದು. ಸೊ ಇಷ್ಟೈತಿ, ಅದನ್ನು ಕರೆದು ತೋರಿಸ್ತೀನಿ. ಇವಾಗ ಆಯಿಲ್ ಬಿಸಿ ಮಾಡೋಕೆ ಇಟ್ಟೀನಿ. ನಾವು ಒಂದೊಂದು ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೀನಿ. ಇವಾಗ ಸ್ವಲ್ಪ ಕೈಗೆ ಒಂದು ಹಾಳಿನಾದರೂ ತೊಗೋಬೋದು ನೀವು, ಇಲ್ಲ ಹಿಂಗೆ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡ್ಕೊಂಡು ಬಿಡ್ಬೋದು, ಇಲ್ಲ ಲಟ್ಟಿಸ್ಕೊಂಡಾದರೂ ಬಿಡ್ಬೋದು. ನೋಡಿರಿ, ಈ ಥರ ಮಾಮೂಲಿ ಇಷ್ಟು ಹಿಂಗೆ ಪ್ರೆಸ್ ಮಾಡಿಕೊಂಡು ಬಿಡ್ತೀನಿ. ಬೇರೆದವ್ರದ್ದು ನನಗೆ ಹೆಂಗೆ ಬರುತ್ತೆ ನಾನು ಹಂಗೆ ಮಾಡ್ತೀನಿ, ನನಗೆ ಈಸಿ ಆಗೋ ಥರ. ಸೊ ಹಂಗಾಗಿ
ಇಷ್ಟು ಮಾಡಿದ್ರೆ ಇಷ್ಟು ದಪ್ಪ ಇದ್ರೆ ಬನ್ ಥರ ಉಬ್ಬುತ್ತವೆ ಅಂತ. ಸೊ ಬರ್ರಿ ಅದು ಎಣ್ಣೆ ಕಾಯ್ದಿದ ಮೇಲೆ ಮತ್ತೆ ಸಿಗ್ತೀನಿ. ಮತ್ತು ಇಲ್ಲ ಲೆಂತ್ ಆಗುತ್ತೈತೆ ಅದು ವೀಡಿಯೋ. ನೋಡಿರಿ ಆಯಿಲ್ ಕಾಯ್ದೈತಿ, ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ಒಳಗೆ ಲಟ್ಟಿಸ್ಕೊಂಡ್ರೆ ಚಲೋನೇ ಇರುತ್ತೆ. ನಾನು ಮೆತ್ತಗಾಗುತ್ತಲ್ಲ ಅದಕ್ಕೆ ಕೈಲೇನ ಮಾಡಾಕ್ತೀನಿ. ನೋಡಿರಿ ಈ ಥರ ಹಿಂಗೆ ಉಬ್ಬುತ್ತಾವೆ ಹೂವು. ನೋಡಿರಿ ಎಷ್ಟು ಚಂದ ಉಬ್ಬುತ್ತಾವೆ. ಎಷ್ಟು ಚಂದ ಉಬ್ತಾವೆ ನೋಡ್ರಿ. ಸೇಮ್ ಬನ್ನಗತ್ತೆ ಆಗ್ತದೆ ನೋಡ್ರಿ. ಅದು ಬ್ಯಾಟ್ರಿ ಲೋ ಆಗೈತಿ, ಸೊ ಹಾಗಾಗಿ ಟಾರ್ಚ್ ಹತ್ತವಲ್ದು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಸೊ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಮಸ್ತ್ ಬಂದೈತಿ. ಹಂಗೆ ಚಟ್ನಿನೂ ಎಲ್ಲ ರೆಡಿ ಆಗೈತಿ.